ಯುಗಾದಿ ಹಬ್ಬ ಆದಮೇಲೆ ಮಟನು ಚಿಕನ್ ಎಲ್ಲರ ಮನೆಯಲ್ಲೂ ಸ್ಪೆಷಲ್ಲೇ. ಸೊ ನಾವು ಇವತ್ತು ಮನೇಲಿ ಮಟನ್ ಮಾಡೋಣ ಅಂಥೇಳಿ ಮಟನ್ ತೊಗೊಂಬರಕ್ಕೆ ಹೋಗಿದ್ದೆ. ಬೆಳಗ್ಗೆನೇ ಹೋಗಿದ್ದೆ, ಇಲ್ಲ ಲೇಟಾಗಿ ಹೋಗಿದ್ರೆ ತುಂಬ ಜನ ಇರೋರು. ಸೊ ಹಾಗಾಗಿ ಬೆಳಗ್ಗೆ ಒಂದು 6:30ಗೆಲ್ಲ ಹೋಗಿ ಮಟನ್ ಕಟ್ಟಿಸ್ಕೊಂಡು ಬಂದೆ. 1 ಕೆ ಜಿ ಚಿಕನ್ ತೊಗೊಂಡು ಬಂದೆ. ಸಾಕು ಇರೋದೇ 3 ಅಂತೇಳಿ ಇಷ್ಟೇ ತೊಗೊಬಂದಿದ್ದೀನಿ. ಈಗ ನಾನು ಮಟನ್ ಸಾರು ಮಾಡ್ಕೊತೀನಿ. ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ರೆಡಿ ಮಾಡ್ಕೊತೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಕೊಂಡಿದ್ದೀನಿ. ಇನ್ನೊಂದು ಜಾರ್ಗೆ 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ. ಪುದೀನ ನಾನು ಇದನ್ನು ರುಬ್ಕೊತೀನಲ್ಲ ಗ್ರೀನ್ ಮಸಾಲ, ಇದರಲ್ಲೇ ಸ್ವಲ್ಪ ಚಿಕನ್ಗೂ ತೊಗೊತೀನಿ. ಚಿಕನ್ಗೆ ಇದರಲ್ಲೇ 1-2 ಸ್ಪೂನಷ್ಟು ತೊಗೊತೀನಿ ಅಷ್ಟೇ ಫ್ರೈಗೆ. ಇದನ್ನು ಮಿಕ್ಕಿದ್ದು ಸಾಂಬಾರಿಗೆ ಹಾಕ್ತೀನಿ, ಮಟನ್ ಸಾರಿಗೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. 2 ಚಕ್ಕೆ ಪೀಸ್ನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. 4-5 ಲವಂಗ ಹಾಕ್ಕೊತಾ ಇದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆಗೆ. ಇದಕ್ಕೆ ಹುರ್ಗಡ್ಲೆ ಹಾಕ್ಕೊಬೇಕು. ಫುಲ್ ಆಗೈತೆ ಜಾರು. ಇದನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಹುರ್ಗಡ್ಲೆ ಆ್ಯಡ್ ಮಾಡ್ಕೊತೀನಿ. ನೋಡಿ, ಈ ಥರ ಮಾಡ್ಕೊಂಡು ತಿಂದರೆ ಸಾಂಬಾರು ಎಷ್ಟು ಚೆನ್ನಾಗಿರೋ ಗೊತ್ತಾ. 1 ದಿನ 2 ದಿನವರೆಗೂ ಮಡಿಕೊಂಡು ತಿನ್ಬೋದು. ನಮ್ಮ ಮನೇಲಿ ಸಾಂಬಾರು ಜಾಸ್ತಿ, ಮಟನ್ ಸಾರು ಜಾಸ್ತಿ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಮಟನ್ ಸಾರಿಗೆ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಕ್ವಾಂಟಿಟಿ. ನೋಡಿ, ಈಗ ಹುರ್ಗಡ್ಲೆ ಆ್ಯಡ್ ಮಾಡ್ಕೊತೀನಿ. ಹುರ್ಗಡ್ಲೆನ ಹಾಕ್ಕೊಂಡು ಈ ಥರ ರುಬ್ಕೊತೀನಿ. ಈ ಥರ ನೈಸಾಗಿ ರುಬ್ಬಿಟ್ಕೊಂಡು ಸಪ್ರೇಟ್ ಎತ್ತಿಕ್ಕೊತೀನಿ. ತಿರ್ಗಿ ಅದೇ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಒಂದೇ ಒಂದು ಟೊಮೊಟೊ, ಜಾಸ್ತಿ ಹಾಕ್ಕೊಳ್ಳಲ್ಲ, ಒಂದೇ ಒಂದು ಟೊಮೊಟೊ ಹಾಕ್ಕೊತೀನಿ. ಅವೆರಡನ್ನೂ ಗ್ರೈಂಡ್ ಮಾಡ್ಕೊತೀನಿ. ಅದು ಫುಲ್ಲು ನೈಸಾಗಿರಬೇಕು, ಗಂಧದ ಥರ ರುಬ್ಕೊಬೇಕು. ರುಬ್ಕೊಂಡು ಆದ ನಂತರ ಅದಕ್ಕೆ 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡ್ರ್ ಜಾಸ್ತಿ ಬೇಡ, ಯಾಕೆಂದರೆ ಮನೆ ಖಾರದ ಪುಡಿ ಹಾಕ್ತೀನಿ. ಹಾಗಾಗಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರು 1 ಸ್ಪೂನ್ ಸಾಕು. ನಮ್ಮಮ್ಮ ಮಟನ್ ಸಾರು ಪುಡಿ ಮಾಡಿಟ್ಟಿದ್ರು, ಅದು ಹಂಗೆ ಇತ್ತು. ಸೊ ಅದನ್ನು 1 ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮಟನ್ ಸಾರಿಗೆ. ಸೊ ಹಾಗಾಗಿ ಇದನ್ನು 1 ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊತೀನಿ. ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊತೀನಿ. ನೈಸಾಗಿ ಅಂದರೆ ನೋಡಿ, ಫುಲ್ ಈ ಥರ ನೈಸಾಗಿರಬೇಕು. ಇದು ಸಾಂಬಾರಿಗೆ ಏನು ತರಿ ಏನಿರಬಾರ್ದು. ಸ್ವಲ್ಪ ನೈಸಾಗಿ ಫುಲ್ ರುಬ್ಕೊತೀನಿ. ಅದಾದಮೇಲೆ ಇವಾಗ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕೆಂದರೆ ಮಟನಲ್ಲಿ ಕೊಬ್ಬಿನಂಶ ಇರೋದ್ರಿಂದ ಆಯಿಲ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಕೊಬ್ಬಿನಂಶ ಇರೋದ್ರಿಂದ ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಆಯಿಲ್ ಸ್ವಲ್ಪ 2-3 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇದೇ ಆಯಿಲ್ಗೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ನಲ್ಲ, ಅರ್ಧ ಆನಿಯನ್ ಸಾಕು, ಜಾಸ್ತಿ ಬೇಡ. ನಾನು ಅರ್ಧ ಆನಿಯನ್ ಹಾಕ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಡೈರೆಕ್ಟ್ ಮಟನ್ ಹಾಕಿ ಫ್ರೈ ಮಾಡ್ಕೊಬೋದು. ನಾನು ಆನಿಯನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಅರ್ಧ ಆನಿಯನ್ ಹಾಕಿ 1 ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗ್ರೈಂಡ್ ಮಾಡ್ಕೊಂಡಿದ್ದೆ ನೋಡಿ ಅವಾಗಲೇ, ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಹಸಿ ಸ್ಮೆಲ್ ಹೋಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ 1 ಸ್ಪೂನ್ ಅದ್ರೊಳಗೆ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆಗ ಮಟನ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಆಯಿಲೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಅಂಥೇಳಿ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ಮಟನ್ ಆ್ಯಡ್ ಮಾಡ್ಕೊತೀನಿ. ಎಳೆ ಮಟನ್ನು ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ. ಈ ಥರ ಬೆಂಗಳೂರಲ್ಲಿ ಸಿಗಲ್ಲ. ಕುರಿ ಮಟನ್ ಅಂತೇಳಿ ಕೊಟ್ಬಿಡ್ತಾರೆ, ಇದು ಮರಿ ಮಟನ್ನು. ಸೊ ಹಾಗಾಗಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕು ಅಂದರೆ ಆಮೇಲೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ನಿಮ್ಗೆ ಎಷ್ಟು ಬೇಕು ಹಾಕ್ಕೊಬೋದು. ಇವಾಗ ಮಟನ್ ಬೇಯಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಉಪ್ಪು ಹಾಕ್ಬಿಟ್ಟು ಈ ಥರ ಬೇಯಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಬೆಂದಾದಮೇಲೆ ಗ್ರೀನ್ ಮಸಾಲೆ ರುಬ್ಕೊಂಡಿದ್ದೆನಲ್ಲ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ತಿರುಗಿಸ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಅದಾದಮೇಲೆ ತೆಂಗಿನಕಾಯಿ ಮತ್ತು ಟೊಮೊಟೊ, ಖಾರದ ಪುಡಿ ಎಲ್ಲ ಹಾಕಿ ರುಬ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ನಮಗೆ ಎಷ್ಟು ಬೇಕಷ್ಟು ಈಗಲೇ ನೀರು ಅಳತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ತಿಕ್ನೆಸ್ಸು ನಿಮಗೆ ಒಬ್ಬೊಬ್ಬರು ಮಟನ್ ಸಾರು ಜಾಸ್ತಿ ಗಟ್ಟಿನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಮೀಡಿಯಮಾಗಿರಬೇಕು. ನಮ್ಮನೇಲಿ ಮೀಡಿಯಮಾಗಿರಲಿ ಅಂತೇಳಿ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ಇಷ್ಟು ನೀರಿನಂಗೆ ಕಾಣಿಸುತ್ತೆ, ಬಟ್ ಬೆಂದಾದಮೇಲೆ ಅದು ಸ್ವಲ್ಪ ಗಟ್ಟಿನೇ ಬರುತ್ತೆ. ಹಾಗಾಗಿ ನಾನು ಇಷ್ಟೇ ಹಾಕ್ಕೊತಾ ಇದ್ದೀನಿ ಕ್ವಾಂಟಿಟಿ. ನೀವು ನೋಡಿಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಆ್ಯಡ್ ಮಾಡ್ಕೊಬೋದು. ನೋಡಿ, ಈ ಥರ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಮುಚ್ಚಿಡ್ತಾಯಿದ್ದೀನಿ. ಇದರಿಂದ ಒಂದು 3 ವಿಜಿಲ್ ಕೂಗಿಸಿದ್ರೆ ಸಾಕು, ಚೆನ್ನಾಗಾಗುತ್ತೆ ಸಾಂಬಾರು. ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ಚಿಕನ್ ಫ್ರೈ ಮಾಡೋಣ ಅಂಥೇಳಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಚಿಕನ್ ಫ್ರೈಗೆ ಸ್ವಲ್ಪ ಆಯಿಲು ಮತ್ತು ಕಸ್ತೂರಿ ಮೆಂತೆ ಮತ್ತು ಪಲಾವ್ ಎಲೆ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ.
ಹಸಿಮೆಣ್ಸಿನ್ಕಾಯಿ ಆದಮೇಲೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊತೀನಿ. ನೋಡಿ ಈ ಕಲರ್ ಬಂತು. ಕಲರ್ ಟ್ರಾನ್ಸ್ಫರ್ ಆದಮೇಲೆ ಇವಾಗ ನಾನು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ. ಜಾಸ್ತಿ ಹಾಕ್ಕೊಳ್ಳಲ್ಲ, ಸ್ವಲ್ಪನೇ ಹಾಕ್ಕೊತೀನಿ. 1 ಸ್ಪೂನು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಆನಿಯನ್ ಜೊತೆ ಮಿಕ್ಸ್ ಆಗಲಿ ಅಂತೇಳಿ ಫ್ರೈ ಮಾಡ್ಕೊತೀನಿ ಆಯಿಲಲ್ಲಿ. ಅದು ಫ್ರೈ ಆದಮೇಲೆ ಚಿಕನ್ ಆ್ಯಡ್ ಮಾಡ್ಕೊತೀನಿ. ಈ ಚಿಕನ್ ಬಂದು 1 kg ತೊಗೊಂಡು ಬಂದಿದ್ದೆ. ನಾವು ಯಾವಾಗಲೂ ಬರ್ನಿಂಗೇ ತೊಗೊಳ್ಳೋದು, ಸ್ಕಿನ್ ಔಟ್ ತೊಗೊಳ್ಳಲ್ಲ. ಬರ್ನಿಂಗ್ ಆದರೆ ಸ್ವಲ್ಪ ಟೇಸ್ಟ್ ಇರುತ್ತೆ, ಸ್ಕಿನ್ ಔಟ್ ಆದರೆ ಟೇಸ್ಟ್ ಇರೋಲ್ಲ. ಸೊ ಹಾಗಾಗಿ ಬರ್ನಿಂಗ್ ತೊಗೊಂಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಒಂದು 5ರಿಂದ 7 ನಿಮಿಷ ಬೇಯಿಸ್ಕೊಬೇಕು. ಲಿಟರ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಬೆಂದಿದೆ ನೋಡಿ, ಈ ಥರ ಬೆಂದಾದಮೇಲೆ ನಾನು ಗ್ರೀನ್ ಮಸಾಲ ಆವಾಗಲೇ ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಜಾಸ್ತಿ ಬೇಡ, ಒಂದು 3 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೇ ಗರಂ ಮಸಾಲ ಹಾಕ್ಕೊತೀನಿ, ಏಕೆಂದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಚಿಕನ್ ಫ್ರೈ ಇದೊಂದು ಸಲ ಮಾಡಿ ನೋಡಿ, ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ಬಂದು ನಮ್ಮ ಮನೇಲಿ ಎಲ್ಲರೂ ಲೈಕ್ ಮಾಡ್ತಾರೆ. ಇದು ಡಾಬಾ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಲೈಕ್ ಮಾಡ್ತಾರೆ. ಇವಾಗ ಗರಂ ಮಸಾಲ ಆದಮೇಲೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಖಾರ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕಿರೋದ್ರಿಂದ ನಾನು ಚಿಲ್ಲಿ ಪೌಡ್ರು ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು. ನೋಡಿ ಇವಾಗ ಒಂದು 5 ನಿಮಿಷ ಅದನ್ನು ಕ್ಲೋಸ್ ಮಾಡಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಇಷ್ಟ ಆದರೆ ಚಿಕನ್ ಫ್ರೈ ರೆಡಿ. ಇದು ಚಪಾತಿ, ದೋಸೆ